ಸದಾಶಿವ ಮಾವ ಎಲ್ಲಿ ಐತೆ? ನಮ್ಮನ್ನ ಕರಿಬೇಡಪ್ಪ, ಆ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾರೋ ಕಿರೀಟ ಕದಿದ್ದಕ್ಕೆ ನೀವು ಸಣ್ಣವರಾಗಲ್ಲ ಅತ್ತೆ. ನಮಗ್ ಸ್ವಲ್ಪ ಕೆಲಸ ಇದೆ ಕಣೋ, ತೊಂದರೆ ಕೊಡ್ಬೇಡ. ಅಪ್ಪಾಜಿ ಕಳ್ಸಿದ್ರು, ಅದಕ್ಕೆ ಬಂದೆ. ಬ್ರಾಹ್ಮೀಪುರ ಚರ್ವಣಿಯವರು ನಿಮ್ಮ ಮನೆ ತಗೊಂಡ್ರು ಅಂತ ಗೊತ್ತಾಯ್ತು. ಅವ್ರ ದೇವಸ್ಥಾನಕ್ಕೆ ಕೊಡ್ಬೇಕಾಗಿದ್ದ ದುಡ್ಡು ಬಂದು ಸೇರ್ತಂತೆ. ಆಯುಕ್ತರು ಗೇಟಿಗೆ ಬೀಗ ಹಾಕಬೇಕು ಅಂತ ಹೇಳಿದ್ದಾರೆ ಅಪ್ಪಾಜಿ ಹತ್ರ. ಅವ್ರು ಈಗಾಗಲೇ ಕೊಡೋ ದುಡ್ಡು ಕೊಟ್ಟಾಗಿದೆ, ಅದಕ್ಕೆ. ತಗೊಳ್ಳಿ ಈ ಕೀನ. ಡಿಪೋ ಪಕ್ಕ ನಮ್ದೊಂದು ಮನೆ ಇದೆಯಲ್ಲ, ಅದ್ರದ್ದು. ನೀವಲ್ಲೇ ಇರಬೇಕು ಅಂತ ಅಪ್ಪಾಜಿ ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ ಕೀನ. ದೇವಿ ಎಲ್ಲೆಲ್ಲೂ ಇರೋದು ಬೇಡ. ರಸ್ತೆಯಲ್ಲಿ ನಿಂತು ಅಳ್ತಾ ಸ್ವಾಭಿಮಾನ ಪ್ರದರ್ಶನ ಮಾಡೋದ್ಕಿಂತ ನಮ್ಮನೆಗೆ ಬಂದು ಇರ್ಬೋದಲ್ವಾ? ಬೇಡ ಅನ್ಬಿಡಿಯತ್ತೆ. ತಗೊಳ್ಳಿ ಕೀನ. ನಾನು ಹೊರಡ್ತೀನತ್ತೆ. ಮನೆ ಕ್ಲೀನ್ ಮಾಡಿಸ್ಬೇಕು. ಒಪ್ಪಿದ ಸಂತೋಷ ಆಯ್ತು. ಯಾಕೆ ತಗೊಂಡೆ ಕೀನಾ? ಬೇಡವಾಗಿತ್ತಲ್ವಾ? ಅವನಿಗೆ ನಾವು ಬರ್ತೀವಿ ಅನ್ನೋ ಭಾವ ಸಣ್ಣ ಮಟ್ಟದಲ್ಲಾದ್ರೂ ಸಂತೋಷ ಕೊಡ್ಲಿ. ಅದು ಬಿಡೋದು ನಿನಗೆ ಬಿಟ್ಟಿತ್ತು. ನಾನು ಸುಚೇಂದ್ರ ನೆಮ್ಮದಿನ ಕಿತ್ಕೊಂಡಿದ್ದೀನಿ. ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಅಮ್ಮ. ಆವೇಶದಲ್ಲಿ ತಿಳುವಳಿಕೆ ಕಡಿಮೆ ಆಯಿತು. ದೂರಾಲೋಚನೆ ಹೋಗಿ ದುರಾಲೋಚನೆ ಆಯಿತು. ತಪ್ಪಾಯ್ತು ದೊಡ್ಡಮ್ಮ, ನಮ್ಮಿಂದಾನೇ ಇದೆಲ್ಲ. ಪುಟ್ಟರಾಜು ಬಂದಾಗ ಅನಿಸ್ತೀರಿ ನೀವು ಅಂತ ಕಣ್ಣೀರು ಹಾಕೊಂಡು ಹೇಳ್ದೆ. ಚಕ್ರ ತಿರುಗ್ತು. ಈ ಕಣ್ಣೀರು ಹಾಕ್ತಾ ನಾವು ಅನುಭವಿಸ್ತಾ ಇದ್ದೀವಿ. ನೀರಿಗೆ ಬಿದ್ದ ಮೇಲೆ ತಳ್ದವ್ರು ಯಾರು ಅಂತ ಯೋಚಿಸೋ ಬದಲು ದಡ ಎಷ್ಟು ದೂರ ಇದೆ ಅಂತ ಯೋಚಿಸೋದು ಉತ್ತಮ. ಕ್ಷಮಿಸ್ಬಿಡಿ ದೊಡ್ಡಪ್ಪ, ದೊಡ್ಡ ಮನ್ಸು ಮಾಡಿ. ತುಂಬಾ ಸಂಕಟಾಗ್ತಿದೆ ನನ್ನ ಮನ್ಸಿಗೆ. ಬಂದಿದ್ಬಿಡಿ ದೊಡ್ಡಪ್ಪ ನಮ್ಮ ಮನೇಲಿ. ಕಿರೀಟಿಗತ್ತೆ ನಿಮ್ ಸಮಸ್ಯೆ ನಿನ್ನೆ ಸ್ವಲ್ಪ ದಿನದಲ್ಲೇ ತೀರತ್ತೆ. ಅಲ್ಲಿವರೆಗೂ ನಮ್ಮನೇಲಿ ಇದ್ಬಿಡಿ ದೊಡ್ಡಪ್ಪ. ಮಾಡಿದ ತಪ್ಪನ್ನ ತೀರಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ ದೊಡ್ಡಪ್ಪ. ದೇವರು ನೀವು ನನಗೆ. ಮಾತಿನ ಹಂಗೇತಕ್ಕೆ ಏಕಾಂತದಲ್ಲಿ ನಿಂತ ಬಳಿಕ, ಅಜಾತನ ಒಲುಮೆ ಏತಕ್ಕೆ ಪ್ರೀತಿಯ ಹಂಗು ಹರಿದ ಬಳಿಕ, ದೇವರೆಂಬುದೇತಕ್ಕೆ ನನಗೆ ರಕ್ಕಸನಾದ ಬಳಿಕ, ನೀವಾದ್ರೂ ಹೇಳಿ ದೊಡ್ಡಮ್ಮ, ದೊಡ್ಡಪ್ಪಂಗೆ ನಮ್ಮಯ್ಯ ಬನ್ನಿ ದೊಡ್ಡಪ್ಪ, ಅಯ್ಯ ದೊಡ್ಡಪ್ಪ. ಇಲ್ಲಪ್ಪ, ನಾವೆಲ್ಗೂ ಬರಲ್ಲ. ನಮ್ಮನ್ನ ಸಹಾಯ ಮಾಡ್ಬೇಡ ಕಣೋ. ನಿನ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟು ಹೋಗ್ಬಿಡು. ಪಾರ್ವತಕ್ಕ, ಪಾರ್ವತಕ್ಕ, ನಿಮ್ಮ ಮಗಳು ಬಾವಿಗೆ ಬಿದ್ದವಳೆ.